ಡಿಪ್ಲೊಮಾ ಏನೋ ಕಂಪ್ಲೀಟ್ ಆಯ್ತು, ಇಂಟರ್ನ್ಶಿಪ್ ಮುಗೀತು, ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಭಯ ಆಗ್ತಿದ್ಯಾ? ಹಾಗಾದ್ರೆ ನಿಮ್ಗೆಲ್ಲ ಒಂದ್ ಸೀಕ್ರೆಟ್ ಹೇಳ್ತೀನಿ. ನಮ್ ಇಂಟರ್ವ್ಯೂ ರಿಜೆಕ್ಟ್ ಆಗೋದು ನಾಲೆಡ್ಜ್ ಇಂದ ಅಲ್ಲ, ನಮ್ ಪ್ರಿಪರೇಷನ್ ಕಮ್ಮಿ ಇರೋದ್ರಿಂದ. ನೀವೆಲ್ಲರೂ ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆ ಈ 5 ಥಿಂಗ್ಸ್ ನ ಕಂಪಲ್ಸರಿಯಾಗಿ ಏನಾದ್ರು ಪ್ರಿಪೇರ್ ಮಾಡ್ಕೊಂಡಿದ್ರಿ ಅಂದ್ರೆ ನೀವು ರಿಜೆಕ್ಟ್ ಆಗಕ್ಕೆ ಚಾನ್ಸೇ ಇಲ್ಲ. ನೀವು ಎಲ್ಲೇ ಇಂಟರ್ವ್ಯೂ ಕೊಡಕ್ ಹೋದಾಗ್ಲೂ ನಿಮಗೆ ಕೇಳೋ ಫಸ್ಟ್ ಕ್ವಶನ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ. ಮೀನ್ಸ್ ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಳ್ಳಿ ಅಂತ. ನಿಮ್ ಹೆಸರು, ನೀವೆಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿರೋದು, ನಿಮ್ಗೆ ಏನಾದ್ರು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಮೆನ್ಷನ್ ಮಾಡ್ಬೋದು. ನೀವು ಎಲ್ಲಿ ಸೆಟಲ್ ಡೌನ್ ಆಗಿರ್ಬೋದು, ಏನಾದ್ರು ಕರೆಂಟ್ಲಿ ವರ್ಕ್ ಮಾಡ್ತಿದ್ರೆ ಅದನ್ನ ಕೂಡ ಮೆನ್ಷನ್ ಮಾಡ್ಬೋದು. ಈಗ ನೆಕ್ಸ್ಟ್ ಟಾಪಿಕ್ ಬರೋದೆ ಇಂಟರ್ನ್ಶಿಪ್ ಹಾಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ. ಇಂಟರ್ನ್ಶಿಪ್ ಆಗ್ಲಿ ಎಕ್ಸ್ಪೀರಿಯನ್ಸ್ ಆಗ್ಲಿ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ವಿ ಅನ್ನೋದಕ್ಕಿಂತ ಯಾವ ರೆಸ್ಪಾನ್ಸಿಬಿಲಿಟಿನ ಹ್ಯಾಂಡಲ್ ಮಾಡಿದ್ವಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋದು ಬೆಟರ್ ಅನ್ಸುತ್ತೆ. ಅದ್ರ ಜೊತೆಗೆ ಬೇಸಿಕ್ ಲ್ಯಾಬ್ ನಾಲೆಡ್ಜ್ ಇರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ CBC ಹೆಂಗ್ ರನ್ ಮಾಡೋದು, ಆರ್ಡರ್ ಆಫ್ ಬ್ಲಡ್ ಡ್ರಾ, ಹಾಗೆ ಸ್ಯಾಂಪಲ್ ಕಲೆಕ್ಷನ್ ಮಾಡೋದು, ಟ್ಯೂಬ್ಸ್ ಬಗ್ಗೆ ತಿಳ್ಕೊಂಡಿರೋದು, ಹಾಗೆ ಕ್ರಿಟಿಕಲ್ ವ್ಯಾಲ್ಯೂಸ್ ಬಗ್ಗೆ ಒಂದ್ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ನಮ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಮೇನ್ ಆಗಿ ಬರೋದೇ ಕಮ್ಯುನಿಕೇಶನ್. ನೀವು ಕೊಡೋ ಆನ್ಸರ್ ಶಾರ್ಟ್, ಕ್ಲಿಯರ್ ಹಾಗೆ ಕಾನ್ಫಿಡೆಂಟ್ ಆಗಿರ್ಬೇಕು. ಈಗ ಫೈನಲ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟೇಶನ್. ನೀವು ಡಿಪ್ಲೊಮಾ ಅಥವಾ BSc ಓದಿದ್ರಿ ಅಂತ ಹೇಳಿದ್ರೆ ಅದ್ರದ್ದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್, ಇಂಟರ್ನ್ಶಿಪ್ ಸರ್ಟಿಫಿಕೇಟ್, ಇವೆಲ್ಲದ್ರ ಜೊತೆಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಹಾಗೆ ನಿಮ್ದು ಬ್ಯಾಂಕ್ ಪಾಸ್ಬುಕ್, ಇದನ್ನೆಲ್ಲಾನು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ನಾನು ಲಾಸ್ಟ್ ಅಲ್ಲಿ ಹೇಳೋದೇನಂದ್ರೆ, ಈ 5 ಥಿಂಗ್ಸ್ ನ ನೀವು ಯಾವಾಗ ರೆಡಿ ಮಾಡಿ ಇಟ್ಕೊಂಡಿರ್ತಿರಲ್ಲ, ನಿಮ್ಗೆ ಆಟೋಮೆಟಿಕ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬಂದೇ ಬರುತ್ತೆ. ಹಾಗೆ ನಿಮ್ಗೊಂದು ಟಿಪ್ ಕೊಡ್ತೀನಿ, ಇಂಟರ್ವ್ಯೂಗೆ ಯಾವತ್ತು ಬೈ ಹ್ಯಾಟ್ ಆನ್ಸರ್ ಇಂಪಾರ್ಟೆಂಟ್ ಆಗಲ್ಲ. ಕ್ವಶನ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಅದ್ರ ಜೊತೆಗೆ ನಿಮ್ಗೆ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಹಾಗೆ ಕಾನ್ಫಿಡೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಕೆಲವು ಟಾಪ್ 10 ಕ್ವಶನ್ಸ್ ಗೆ ವಿತ್ ಆನ್ಸರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದೇ ತರ ಎಜುಕೇಶನಲ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.